ಸಚಿವಾಲಯ ಪುನರ್ರಚನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕರ್ನಾಟಕ ಉಪಮುಖ್ಯಮಂತ್ರಿಯಾಗಿ ನೇಮಿಸುವಂತೆ ಅಭಿಮಾನಿಗಳಿಂದ ಶ್ರೀ ಶರಣಬಸವೇಶ್ವರ ದೇವಾಲಯದಲ್ಲಿ ಯುವ ಮುಖಂಡರಾದ ಶಿವಾನಂದ್ ಹುಣಗುಂಟಿ ಅವರು ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಲಬುರಗಿ ನಗರದ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿಯಾಗಿ ನೇಮಿಸುವಂತೆ ವಿಶೇಷ ಪೂಜೆ ಸಲ್ಲಿಸಿ ಶಿವಾನಂದ್ ಅವರು ಮಾತನಾಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನೀಡುವಂತೆ ಕಾಂಗ್ರೆಸ್ ಪಕ್ಷ ವರಿಷ್ಠರಿಗೆ ಮನವಿ ಸಲ್ಲಿಸುತ್ತೇವೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿಯಲ್ಲಿ ಹರಿಕಾರಾಗಿದ್ದಾರೆ. ಮತ್ತಿಷ್ಟು ಈ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅರ್ಜ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ದೈವ ದೇವತಾದಂತಹ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂದಿನ ಉಪಮುಖ್ಯಮಂತ್ರಿ 2026 ಉಪಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳ ವತಿಯಿಂದ ಹಲವು ದೇವಸ್ಥಾನಗಳಲ್ಲಿ ಇವತ್ತಿನ ಪೂಜೆ ಪುನಸ್ಕಾರ ನಡೆದಿದೆ. ಇವತ್ತು 101 ತೆಂಗಿನಕಾಯಿ ಹೊಡೆದು ಇವತ್ತು ಈ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡಿಸುವಂತ ಯಾರಾದರೂ ಶಾಸಕರಲ್ಲಿ ಮೊದಲನೇ ಹೆಸರು ಬರೆದಿದೆ, ಅದು ಪ್ರಿಯಾಂಕ್ ಖರ್ಗೆ ಅವರ ಹೆಸರು. ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅವರ ಮೇಲೆ ಇಲ್ಲ. ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯನ್ನು ರಾಷ್ಟ್ರದಲ್ಲಿ ಪ್ರಥಮ ದರ್ಜೆಗೆ ಒಯ್ದಂತ ನಾಯಕರು ಯಾರಾದರೂ ಇದ್ರು ಅದು ಪ್ರಿಯಾಂಕ್ ಖರ್ಗೆ ಅವರು. ಹಲವು ಬಾರಿ ಈ ಲಾಸ್ಟ್ ಟೈಮ್ ಕೂಡ ಐಟಿ-ಬಿಟಿ ಮಂತ್ರಿ ಇದ್ರು ಅವರು. ಅವರಿಗೆ ಎಲ್ಲಾ ಕಂಪನಿ ಏನ್ ಇವತ್ತು ಸಾಫ್ಟ್ವೇರ್ ಕಂಪನಿಗಳು ಅದಾವ ಅವರೆಲ್ಲ ಪ್ರಿಯಾಂಕ್ ಖರ್ಗೆ ಅವರಿಗೆ ಐಟಿ-ಬಿಟಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ರು. ಅಂತ ಒಂದು ಹೆಸರುವಾಸಿ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಾರಿ ಕೂಡ ಈ ಭಾಗಕ್ಕೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಡೆಪ್ಟಿ ಸಿಎಂ ಆಗಿ ಅವರಿಗೆ ತಾವೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಉಳಿದ ಎಲ್ಲಾ ಸೀನಿಯರ್ಗಳು ಒಬ್ಬ ಚಾಣುಕ್ಯತನ ಇದ್ದಂತ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಿದರೆ ನಮ್ಮ ಈ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ಅವರು ನಮ್ಮ ಜಿಲ್ಲೆ ಆದರೂ ಕೂಡ ವಿವಿಧ ರೀತಿಗಳಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ಇವತ್ತು ಹಾಸ್ಟೆಲ್ಗಳಾಗಿರ್ಬೋದು, ರೋಡ್ಗಳು ನೋಡಿರ್ಬೋದು, ಈ ಒಂದು ಭಾಗದಲ್ಲಿ ಒಳ್ಳೆ ಅನುಕೂಲ ಆಗುವಂತ ಈ ಉಸ್ತುವಾರಿ ಮಂತ್ರಿಯಾಗಿ ಹಿಡಿದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದಯಮಾಡಿ ನಾನು ಕೇಳೋದಿಷ್ಟೇ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ ಕೈ ಮುಗಿದು ಕೇಳೋದೇನೋ ಈ ಒಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ಅಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ತಾವೇನಾದರೂ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮಂತ ಎಲ್ಲ ಯುವಕರನ್ನು, ವೃದ್ಧರನ್ನು, ಮತ್ತೆ ಮಹಿಳೆಯರನ್ನು, ಮತ್ತೆ ಹಿರಿಯರನ್ನು ಒಂದು ಗೌರವ ಕೊಡುವಂತವ್ರು ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರ. ಅವ್ರಿಗೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಅದಕ್ಕೆ ದಯಮಾಡಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕಾಗಿ ತಮ್ಮೆಲ್ಲರಲ್ಲಿ, ರಾಜ್ಯದ ಎಲ್ಲ ಹಿರಿಯ ಮುಖಂಡರಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರಿಗೆ ನಿನ್ನೆ ಹಿಡಿದು ತಾವೇ ಟಿವಿಲಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯುತ್ತಿದ್ದಾರೆ. ಈಗೇನು ಇವತ್ತು ಸಾಯಂಕಾಲ ಮಧ್ಯಾಹ್ನ ತನಕ ಅವರು ತಮ್ಮ ಇದಕ್ಕೆ ಪೋಸ್ಟಿಗೆ 3 ರಾಜೀನಾಮೆ ಕೊಡ್ತೀನಿ ಅಂತ ಏನೋ ಜನರು ನಿಮ್ಮ ಮೀಡಿಯಾದಲ್ಲಿ ಬರ್ತಾರೆ ಹೇಳ್ತಾ ಇದ್ದೀನಿ. ಅದು ಏನಾದ್ರು ಆಗ್ತಾ ಇದೆ. ಆದ್ರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಸಿಎಂ ಆಗಿ ಮಾಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಕೋರಿಕೆ.